ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಮಯ 11:30. ಬೆಟ್ಟ ಹಿಡಿತಾ ಇದ್ದೀರಿ, ನೋಡ್ಬೋದು ನೀವು. ಸುಮಾರು 1.5 ಅವರಿಂದ ಹಿಡಿತಾ ಇದ್ದೀರಿ. ಇನ್ನೂ ಕೂಡ ನಾವು ಪಂಪ ಮುಟ್ಕೊಂಡಿಲ್ಲ. ಪಂಪ ಮುಟ್ಟಿದ್ರಿ ಅಂದರೆ ಅಲ್ಲಿಗೆ ಈ ಬೆಟ್ಟ ಅನ್ನೋದು ಮುಗೀತು ಅಂತಲೇ ಅರ್ಥ. ರಾತ್ರಿ ನಿದ್ದೆ ಕೆಡಲೇಬೇಕು, ಯಾಕಂದರೆ ಅಯ್ಯಪ್ಪನ ಆಶೀರ್ವಾದ ಬೇಕೇ ಬೇಕಲ್ಲ, ನಿಮಗೋಸ್ಕರ, ನನಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ. ಕಷ್ಟ ಇದೆ, ಯಾಕಂದರೆ ತುಂಬ ಕಲ್ಲು ಮುಳ್ಳು, ಕಾಲಿಗೆ ಮೆತ್ತೆ ಇಲ್ಲಿ ಕರೆಕ್ಟಾಗಿದೆ. ಯಾಕಂದರೆ ತುಂಬ ಶಾರ್ಪ್ ಇದೆ. ಕಾಲಿಟ್ಟರೆ ಅಪ್ಪ ಅಯ್ಯಪ್ಪ ಅಂತಲೇ ಅನ್ಬೇಕು. ಹೌದು ಸರ್, ಹೇಳ್ತಿರೋ ಸತ್ಯ ಇದೆ ನೋಡಿ. ಕನ್ಯಾಸ್ವಾಮಿಗಳು ಹೇಳಿದ್ರು ಅಂದರೆ ಅದು ಶ್ರೇಷ್ಠ ಅಂತಲೇ ಅರ್ಥ. ಫಸ್ಟ್ ಟೈಮ್ ಅವ್ರಿಗೆ ಅನುಭವಕ್ಕೆ ಬಂದಿದೆ. ಹೌದು ಸ್ವಾಮಿ, ನಿಜ ಅದು. ಬನ್ನಿ, ಪ್ರಸಾದ ಎಲ್ಲ ತೊಗೊಂಡಿದ್ದೀರಿ. ಪ್ರಸಾದ ಬ್ಯಾಗ್ ಮುಂದೆ ಹೋಗ್ತಾಯಿದೆ, ಬ್ಯಾಗಲ್ಲಿ ಕೂಡ ಇದೆ. ನಾನು ವಾಪಸ್ ಬೆಂಗಳೂರಿಗೆ ಬಂದಮೇಲೆ ಯಾವ ರೀತಿ ಅದರ ಪ್ರಸಾದವನ್ನು ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ತಾಯಿರಿ. ಇನ್ನೂ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಿದೆ. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿ ಶರಣು. ನಮಸ್ತೆ ಫ್ರೆಂಡ್ಸ್. ಸಮಯ ಈಗ 3:30 ಆಗ್ತಾಯಿದೆ. ಚೆನ್ನೂರು ರೈಲ್ವೆ ಸ್ಟೇಷನ್ಗೆ ಬಸ್ ಬಂದು ನಮ್ಮನ್ನು ಸ್ಟಾಪ್ ಮಾಡಿ ನಿಲ್ಲಿಸಿದೆ. ನಾವು ಇಳಿದಿದ್ದೀರಿ. ನೋಡಿ ರೈಲ್ವೆ ಸ್ಟೇಷನಲ್ಲಿ ಜನ ಯಾವ ರೀತಿ ಮಲ್ಕೊಂಡಿದ್ದಾರೆ ಅಂತ. ಫ್ರೆಂಡ್ಸ್, 4:15ಗೆ ಒಂದು ಮಹಾದೇವ ಟೆಂಪಲ್ ಅಂದ್ಬಿಟ್ಟು ಇಲ್ಲೇ 1 ಕಿಲೋಮೀಟ್ರ್ ದೂರ ಇದೆ. ನಾವು ಫ್ರೆಶ್ ಆಗಿದ್ದೀವಿ. ಆ ಟೆಂಪಲ್ಗೆ ಹೋಗಿ ಬಂದು 7 ಗಂಟೆಗೆ ಒಂದು ತ್ರಿವೇಂದ್ರಮ್ ಎಕ್ಸ್ಪ್ರೆಸ್ ಇದೆ, ಅದರಲ್ಲಿ ಪದ್ಮನಾಭ ಸ್ವಾಮಿ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀರಿ. ಅಯ್ಯಪ್ಪ ಆದಮೇಲೆ ಅವರ ತಂದೆ ಆದಂತಹ ಹರಿಯ ಒಂದು ದೇವಸ್ಥಾನ ನೋಡಿ. ಇದೆ ಚೆನ್ನೂರು ರೈಲ್ವೆ ಸ್ಟೇಷನ್. ಯಾವ ರೀತಿ ಎಲ್ಲರೂ ಫುಲ್ ಮುಗಿತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಟೀಮೆಲ್ಲ ರೆಡಿ ಆಗ್ತಾರೆ. ಥ್ಯಾಂಕ್ ಯು. ಸ್ವಾಮಿಯೇ ಶರಣಮಯ್ಯಪ್ಪ. ಫೈನಲಿ ಯುದ್ಧ ಗೆದ್ದ ಸಂಭ್ರಮ. ಕೊನೆಗೂ ನಾವು ಪಂಪಾಗೆ ವಾಪಸ್ ಬಂದಿದ್ದೀರಿ. ಎಲ್ಲಿ ನಾವು ಪೂಜೆ ಮಾಡಿ ಹೊರಟ್ರಲ್ವ, ನಿಮಗೆ ನನ್ನ ದಿನ ಬೆಟ್ಟ ಕೂಡ ತೋರಿಸಿದ್ದೆ, ಶಬರಿಮಲೆ. ಈಗ ಅದು ತೋರ್ಸೋಕ್ಕಾಗಲ್ಲ, ಕರೆಂಟ್ ಇದೆ. ನೋಡಿ 12:15 ಆಗ್ತಾಯಿದೆ. ಜನ ನೋಡಿ ಫ್ರೆಂಡ್ಸ್, ನೋಡಿದ್ರ 360 ಡಿಗ್ರಿಯಲ್ಲಿ ನೋಡಿ. ಗುರುಸ್ವಾಮಿಗಳಂತೂ ತುಂಬ ಸ್ಟ್ರಾಂಗ್ ಇದ್ದಾರೆ ಬಿಡಿ. ಅವರು ಭಾಳ ಸ್ಟ್ರಾಂಗ್ ಇದ್ದಾರೆ. ನಾವೇ ಅವ್ರ ಮುಂದೆ ಸ್ವಲ್ಪ ಸೋಲ್ತಾ ಇದ್ರು ಅಷ್ಟೇ ನೋಡಿ. ಇನ್ನು ಇಲ್ಲಿಂದ ಫ್ರೆಂಡ್ಸು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಬೇಕು. 94 ಕಿಲೋಮೀಟರ್ ಇದೆ. ನಿಮ್ಗೆ ಬೆಳಗ್ಗೆ ಹೇಳಿದ್ನಲ್ವ ನಾನು. ಬೆಳಗ್ಗೆ 7:40ಕ್ಕೆ ತ್ರಿವೇಂದ್ರಮ್ಗೆ ಟ್ರೈನ್ ಇದೆ. ಅಷ್ಟೊಳಗಡೆ ಹೋಗಿ ನಾವು ಮಹದೇಶ್ವರ ಟೆಂಪಲ್ ಅಂತ ಬರುತ್ತೆ, ಅದು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅದನ್ನೆಲ್ಲ ನೋಡಿ ನಾನು ದರ್ಶನ ಮಾಡಿ ನಿಮ್ಮ ಪರವಾಗಿಲ್ಲ ನಾನು ಪ್ರೇ ಮಾಡ್ತೀನಿ. ನೋಡೋದಲ್ವ, ಜನ ಸಾಗರ ಥರ ಬರ್ತಾರೆ, ಸಾಗರ. ಥ್ಯಾಂಕ್ ಯು. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಚೆನ್ನೂರು ರೈಲ್ವೆ ಸ್ಟೇಷನಿಂದ 1 ಕಿಲೋಮೀಟರ್ ದೂರದಲ್ಲಿ ಮಹಾದೇವ ಟೆಂಪಲ್ ಅಂತ ಬರುತ್ತೆ. 4:15 ಈಗ ಟೈಮು. ಈಗ 4:15ಗೆ ದೇವಸ್ಥಾನ ಓಪನ್ ಆಗುತ್ತೆ. ನೋಡಿ, ಎಲ್ಲ ಒಂದು 2-3 ಮಾತ್ರ ನಿಂತಿದ್ದಾರೆ. ಪಂಪ ನದಿಗೆ ಹೋಗಿ ಬಂದು ನಮ್ಮ ಟೀಮು ಥರ ಕೂತ್ಕೊಂಡಿದ್ದಾರೆ. ನೈಟಲ್ಲಿ ನಿದ್ದೆ ಇಲ್ಲ, ಆದರೂ ಕೂಡ ದೇವ್ರ ದರ್ಶನ ಮಾಡಲೇಬೇಕು ಅಂತ. ನೋಡಿ, ಅದೇ ಟೆಂಪಲ್ಲು. ಸ್ವಲ್ಪ ಸ್ವಾಮಿಗಳಿದ್ದಾರೆ ನೋಡಿ, ಅಲ್ಲೆಲ್ಲ ಸ್ವಲ್ಪ ಸ್ವಾಮಿಗಳು ಮಲಗಿದ್ದಾರೆ. ಜಾಸ್ತಿ ದೂರ ಇಲ್ಲ, ಎಷ್ಟು 1 ಕಿಲೋಮೀಟರ್ ಅಷ್ಟೇ. ಸ್ವಾಮಿಯೇ ಶರಣಮಯ್ಯ. ಈ ಕಡೆ ಗಮನ. ಸ್ವಾಮಿ ಶರಣು. ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಕೊನೆ ದೇವಸ್ಥಾನಕ್ಕೆ ಬಂದಿದ್ದೀರಿ. ನಾಗರಕೋಯಿಲ್ನ ನಾಗರಾಜ ಟೆಂಪಲ್ ಅಂತೇಳಿ. 5 ಗಂಟೆಗೆ ಓಪನ್ನು. ನಾವೀಗ 4:15 ಆಗಿದೆ, ಕಾಯ್ತಾ ಇದ್ದೀರಿ. ನಮಗೆ ಟ್ರೈನ್ ಬಂದು 7:15ಗೆ ಬೆಂಗಳೂರು ಟ್ರೈನು. ಇದು ಲಾಸ್ಟ್ ಟೆಂಪಲ್ಲು. ತ್ರಿವೇಂದ್ರಮ್ಗೆ ಹೋಗಿದ್ರಿ, ತುಂಬ ರಶ್ ಇತ್ತು ಅಂದ್ಬಿಟ್ಟು ಅದನ್ನು ಈಚೆಯಿಂದ ಕೈ ಮುಕ್ಕೊಂಡು ಬಂದ್ರಿ. ಆಮೇಲೆ ರೈಲ್ವೆ ಸ್ಟೇಷನಲ್ಲಿ ನಾಗರಕೋಯಿಲ್ಗೆ ಬಂದು ಅಲ್ಲಿಂದ ಆಟೋದಲ್ಲಿ ಬಂದಿದ್ರಿ. ನೋಡಿ, ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ. ಜನ ಎಲ್ಲ ಒಂದು 4-5 ಜನ ಇದ್ದಾರೆ, ಜಾಸ್ತಿ ಜನ ಇಲ್ಲ. ಈ ಕಡೆ ನೋಡ್ಬೋದು ಫ್ರೆಂಡ್ಸ್ ನೀವು. ನೋಡಿ, ಇದೊಂದು ವಿಶೇಷ ಏನು ಅಂತಂದರೆ, ಇಲ್ಲಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಮಾಮೂಲಿ ಈ ನಾವು ನಾಗರ ಪಂಚಮಿ ದಿವಸ ಹಾಲು ಇರ್ತಿರಲ್ಲ, ಆ ರೀತಿ ಕಲ್ಲುಗಳು ಪೂರ್ತಿ ಒಂದು ಸರೌಂಡಿಂಗ್ ಪೂರ್ತಿ ಇದೆ. ಇದಕ್ಕೆ ಅರಿಶಿನ ಹಾಕ್ತಾರೆ. ಅದೊಂದು ಶ್ರೇಷ್ಠ. ಇಲ್ಲಿ ಯಾರನ್ನು ಹರಕೆ ಇದ್ದವರು, ಸರ್ಪದೋಷ ಇದ್ದವರು ಅದನ್ನು ಮುಗಿಸ್ಕೊತಾರೆ. ನೋಡ್ಬೋದು ನೀವು, ಪೂರ್ತಿ ಇದೆ ಅದು. ಆ ಟೆಂಪಲ್ ನೋಡಿ, ಇಲ್ಲಿದೆ ನೋಡಿ, ಇದು ಟೆಂಪಲ್ ಇದೆ. ಒಂದು ಅದ್ಭುತವಾದ ಟೆಂಪಲ್ಲು, ನಾಗರಕೋಯಿಲ್ ನಾಗರಾಜ ಟೆಂಪಲ್.
ಒಂದ್ಸಲಿ ನಾಗರಕೋಯಿಲ್ಗೆ ಬಂದರೆ ಇದಕ್ಕೆ ಭೇಟಿ ಕೊಡಿ. ತುಂಬ ಪುಣ್ಯ ಕ್ಷೇತ್ರ ಇದು. ಇನ್ನು ನಂದು ಯಾತ್ರೆ ಮುಗೀತು. ಇನ್ನು ಬೆಂಗಳೂರಿಗೆ ಬಂದಲ್ಲಿ ಪ್ರಸಾದ ಮಾಡಿ ನಿಮಗೆಲ್ಲ ಉಣಬಡಿಸಿ ನಾನು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳೋನಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಅಂತೂ ಇಂತೂ ಕೊನೆಗೂ ಕೂಡ ನಮ್ಮ ಶಬರಿಮಲೆ ಯಾತ್ರೆ ಕಂಪ್ಲೀಟ್ ಆಗಿದೆ. ಇದು ನಾಗರಕೋಯಿಲ್ ಜಂಕ್ಷನ್ ರೈಲ್ವೆ ಸ್ಟೇಷನ್. ನಮ್ಮ ಟ್ರೈನ್ ನಿಂತಿದೆ S7 66 67 68 69 ನಮ್ಮ ಬರ್ತ್ ನಂಬರ್ ನೋಡಿ. ಇದೇ ನಿಂತಿದೆಯಲ್ಲ ಆಚೆ ನೋಡಿ, S7 ಇದೆ. ನಾಗರಕೋಯಿಲ್ ಟು SMVT ಅಂದರೆ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತೇಳಿ ಒಂದು ಸ್ಟೇಷನ್ ಬರುತ್ತೆ ಬಾಣಸವಾಡಿ ಹತ್ರ. ಅಲ್ಲಿಳಿದು ಅಲ್ಲಿಂದ ಸೀದಾ ನಮ್ಮ ಮನೆ ಕಡೆ ಪ್ರಯಾಣ. 9 ಗಂಟೆಗೆ ಅಲ್ಲಿ ಸೇರುತ್ತೆ ಸ್ಟೇಷನಲ್ಲಿ ಟ್ರೈನು. ನಾವು ನಮ್ಮ ಮನೆಗೆ ಹೋಗಿ ಸೇರೋದಕ್ಕೆ ಒಂದೂವರೆ ಮತ್ತು 10:30 11 ಗಂಟೆಗೆ ನಿಮಗೆ ನಾನು ಕಾಯಿ ಹೊಡೆದು ಒಳಗಡೆ ಹೋಗ್ತಕ್ಕಂಥ ಒಂದು ಕ್ರಿಯೆಯನ್ನು ತೋರಿಸ್ತೀನಿ. ಥ್ಯಾಂಕ್ ಯು. ಇಷ್ಟು ಹೊತ್ತು ಅದೇ ದೂರ ಪ್ರಯಾಣ, ನಾನು ದೂರ ಬಂದಿದ್ದೆ, ನಿಮ್ಮನ್ನು ಕೂಡ ಬಹಳ ದೂರ ಕರ್ಕೊಂಬಂದಿದ್ದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ನೀವು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿ ಅಂತ ಸ್ವಾಮಿಯೇ ಶರಣಂ. S7 ಅಲ್ಲಿದೆ, ನೋಡ್ತಾ ಇದ್ದೀನಿ. S7. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ನೇಹಿತರೆ, ಅಂತೂ ಇಂತೂ ನಾವು ಈ ಒಂದು ಶಬರಿಮಲೆ ಯಾತ್ರೆ ಮುಗಿಸಿ ಇನ್ನೇನು ಬೆಂಗಳೂರನ್ನು ತಲುಪ್ತಾ ಇದ್ದೀವಿ. ನಮ್ಮ ಸ್ವಾಮಿಗಳೆಲ್ಲರೂ ಎದ್ದು ಇನ್ನೇನು ಮನೆ ಕಡೆ ಹೊರಡೋದಕ್ಕೆ ರೆಡಿ ಇದ್ದಾರೆ. ಈ ಯಾತ್ರೆ ಬಗ್ಗೆ ಕನ್ಯಾಸ್ವಾಮಿಯಿಂದ ಸ್ಟಾರ್ಟ್ ಮಾಡಿ ಇವರು 2ನೇ ಕನ್ಯಾಸ್ವಾಮಿ, ಇವರು ನಮ್ಮ ಗುರುಸ್ವಾಮಿ. ಏನು ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಅಂತ ನೋಡೋಣ. ಇವರು ಕನ್ಯಾಸ್ವಾಮಿ 1 ಮಂಜುನಾಥ ಸ್ವಾಮಿ ಅಂತ ಹೇಳಿ. ಸ್ವಾಮಿ, ಹೇಳಿ ನಿಮ್ಮ ಅಭಿಪ್ರಾಯ ಶಬರಿಮಲೆ ಬಗ್ಗೆ. ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆ ಅಂತ ಹೇಳಿದ್ರೆ ತುಂಬ ಏನಂತಿರಬೇಕು, ತುಂಬ ಕಠಿಣವಾದ ವ್ರತ ಅಂತ ತಿಳ್ಕೊಬೇಕು. ಅದನ್ನು ಸಾಹಸಮಯ ಯಾತ್ರೆ ಅಂತ ತಿಳ್ಕೊಂಡಿರ್ಬೋದು. ಅದನ್ನು ನಾನು ನಿಷ್ಠೆಯಿಂದ ಪರಿಪಾಲನೆ ಮಾಡಿ ತುಂಬ ವ್ರತನ ಪೂರ್ತಿ ಮಾಡಿದ್ದೀನಿ. ಅದು ನಿಮ್ಮ ಎಲ್ಲರ ಸಹಕಾರದಿಂದ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಇವರು ನಮ್ಮ 2ನೇ ಕನ್ಯಾಸ್ವಾಮಿ ಶಶಿಕುಮಾರ್ ರಾಥೋಡ್ ಅಂತ. ಹೇಳಿ ನಿಮ್ಮ ಅಭಿಪ್ರಾಯ, ಹೇಳಿ ಯಾತ್ರೆ ಬಗ್ಗೆ. ನಾನು ಮೊದಲನೇದಾಗಿ ನನ್ನ ಸ್ನೇಹಿತರನ್ನ ಧನ್ಯವಾದ ತಿಳಿಸೋಕೆ ಹೇಳ್ತೀನಿ. ಯಾಕೆಂತಂದರೆ ನಾನು ಯಾವತ್ತೂ ಹೋಗ್ದವನಲ್ಲ, ಇವತ್ತು ಹೋಗಿದ್ದೆ. ಅದು ಬೆಟ್ಟವನ್ನು ಹತ್ತಬೇಕಾದ್ರೆ ಬಹಳ ಕಠಿಣ ಅನ್ನಿಸ್ತು. ಅಲ್ಲಿ ಹೋದ್ಮೇಲೆ ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿ ಆಯಿತು. ನಾನು ಹೋಗಿ ಬಂದಿದ್ದೀನಿ, ನೀವು ಹೋಗಿ ಬನ್ನಿ. ಬಹಳ ಶ್ರೇಷ್ಠ ಜಾಗ ಅಂತ ನಾನು ಹೇಳೋಕ್ಕೆ ಇಚ್ಛಿಸುತ್ತೇನೆ. ಧನ್ಯವಾದಗಳು. ಅದ್ಭುತ ಮಾತುಗಳು ಕನ್ಯಾಸ್ವಾಮಿಯಿಂದ. ನಮ್ಮ ಗುರುಸ್ವಾಮಿ ಕಡೆ ಕ್ಯಾಮ್ರಾವನ್ನು ಹೊರಳಿಸ್ತಾ ಇದ್ದೀನಿ ನಾನು. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆ ಅನ್ನುವುದು ತುಂಬ ಅದ್ಭುತ ಹಾಗೂ ಜೀವನದಲ್ಲಿ ನಾವು ಪಡೆಯುವಂಥ ಅತ್ಯಂತ ಅಮೂಲ್ಯವಾದ ಮೌಲ್ಯಗಳನ್ನು ನಮಗೆ ಈ ಯಾತ್ರೆಯಿಂದ ನಾವು ಕಲ್ತ್ಕೋಬೋದು. ಯಾಕೆಂದರೆ ದೇವರನ್ನು ನಂಬಿದಾಗ ಆ ದೇವರೇ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಅಂತ ನಾವು ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಅದ್ಭುತವಾದ ವಿವರಣೆಯೊಂದಿಗೆ ಶಬರಿಮಲೆ ಯಾತ್ರೆಯನ್ನು ಪೂರ್ತಿಗೊಳಿಸಿರ್ತಕ್ಕಂಥ ಎಲ್ಲರಿಗೂ ಇನ್ನೇನು ಮಕರ ಸಂಕ್ರಾಂತಿ ಸಮೀಪಿಸ್ತಾ ಇದೆ. ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೂ ಕೂಡ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋವನ್ನು ನೋಡಿದ್ದಕ್ಕೆ. ಥ್ಯಾಂಕ್ ಯು.